ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ಭಗವಾನ್ ಮಹಾವೀರ ಜಯಂತಿ ಭವ್ಯ ಮೆರವಣಿಗೆ ಡಿಸಿ ನಿತೀಶ್ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲೊಂದಿಗೆ ಕೆನೆಪತ್ರ ಜಾರಿ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹ. ಏಪ್ರಿಲ್ 2ರಿಂದ 5 ದಿನ ಮುಂಗ್ಲಿ ಪ್ರಾಣ ದೇವರ ದೇವಸ್ಥಾನದಲ್ಲಿ ಜ್ಞಾನ ಸತ್ರ ಸುರೇಂದ್ರಾಚಾರ್ಯ ಕುರ್ತಕುಂದಿ. ಜಿಲ್ಲೆಯ ಕೆರೆಗಳ ನಿರ್ವಹಣೆ ರಕ್ಷೆಗೆ ಬಳಕೆದಾರರ ಸಂಘಗಳಿಗೆ ನೀಡಲಿ ಎಸ್ಪಿ ಪಾಟೀಲ್. ಮಹಾವೀರ ಜಯಂತಿ ಅಹಿಂಸೆ ಸಂದೇಶ ನೀಡಿದ ಮಹಾವೀರರು ಆದರ್ಶಪ್ರಾಯರು ಡಾಕ್ಟರ್ ರಂಪಣ್ಣ ಸಂಜನ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಿಐಟಿಯು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ನಗರದಲ್ಲಿ ಭಗವಾನ್ ಮಹಾವೀರ ಜಯಂತಿ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಜೈನ್ ಮಂದಿರದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಚಾಲನೆ ನೀಡಿದರು. ನಂತರ ಭಾವಚಿತ್ರ ಮೆರವಣಿಗೆಯು ಮಹಾವೀರ ಚೌಕ್, ಕ್ಲಾತ್ ಬಜಾರ್, ತೀನ್ ಕಂದಿಲ್ ವೃತ್ತ, ನೇತಾಜಿ ವೃತ್ತ, ಪಟೇಲ್ ರಸ್ತೆ, ಸಿಟಿ ಟಾಕೀಸ್ ರಸ್ತೆ, ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ ಮೂಲಕ ಜೈನ್ ಭವನಕ್ಕೆ ತಲುಪಿತು. ಮೆರವಣಿಗೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಎಎಎಸ್ಪಿ ಕುಮಾರಸ್ವಾಮಿ, ಸಮಾಜದ ಪ್ರಮುಖರಾದ ಪ್ರಕಾಶ್ ಕಿಶೋರ್, ಮಹಾವೀರ ಅರ್ಧರ್, ಪ್ರಕಾಶ್, ಅಶ್ವಿನ್ ಭಟ್ಟಿಯಾ, ಮೋಹನ್ ಲಾಲ್, ರಂಜಿತ್ ಕಟರಿಯಾ, ಗೌತಮ್ ಗಿಯಾ, ರಾಜುಭಾಯಿ ದೇಸಾಯಿ, ಮುನ್ನಾಬಾಯಿ ಸೇರಿದಂತೆ ಅನೇಕರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್
ನೀಡಿದ್ದ ತೀರ್ಪಿನ ಮೇರೆಗೆ ಉಪಜಾತಿಗಳ ಅಂಕಿಅಂಶಗಳೊಂದಿಗೆ ಕೆನೆಪದರ ಜಾರಿಗೆ ಸೂಚಿಸಿತ್ತು. ಆದರೆ ಒಳ ಮೀಸಲಾತಿಗೆ ಪ್ರಮಾಣ ಹಂಚಿಕೆ ಮಾಡಲಾಗಿದೆ ಹೊರತು ಕೆನೆಪದರ ಉಲ್ಲೇಖವಿಲ್ಲದೆ ಇರುವುದರಿಂದ ಹೈಕೋರ್ಟ್ನಲ್ಲಿ ಮೀಸಲಾತಿ ಪ್ರಮಾಣ ಹಂಚಿಕೆ ಕುರಿತಾದ ವಿಚಾರಣೆಯಲ್ಲಿ ಪ್ರಶ್ನಿಸಲಾಗುತ್ತದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕಾರ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಉಪಜಾತಿವಾರು ಜನಸಂಖ್ಯೆಗಳೊಂದಿಗೆ ಒಳ ಮೀಸಲಾತಿ ಹಾಗೂ ಕೆನೆಪದರ ಅಳವಡಿಸಲು ಸೂಚಿಸಲಾಗಿತ್ತು. ಮೀಸಲಾತಿ ಹಂಚಿಕೆ ವಿಷಯನಷ್ಟೇ ಸರ್ಕಾರ ಆಯೋಗ ಗಮನ ಹರಿಸದೆ ಹೊರತು ಕೆನೆಪದರ ಅಳವಡಿಸಲು ಮುಂದಾಗುತ್ತಿಲ್ಲ. ಬ್ರಿಜ್ ಮೋಹನ್ ಲಾಲ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ 2022 ಪ್ರಕರಣದಲ್ಲಿ ಭಾರತ ಸಂವಿಧಾನ 141 ಮತ್ತು 144 ಅನುಚ್ಛೇದಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಘೋಷಣೆ ಮಾಡಿದ್ದ ಈ ಹಿನ್ನೆಲೆಯಲ್ಲಿ ಎಲ್ಲ ನ್ಯಾಯಾಲಯಗಳು ಮತ್ತು ಪ್ರಾಧಿಕಾರಿಗಳು ನಿರ್ಬಂಧಕ್ಕೆ ಒಳಪಟ್ಟಿವೆ ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರೇ ನೀಡಿರುವ ವರದಿಯಲ್ಲಿ 101 ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ಅಸಂವಿಧಾನಿಕವಾಗಿ ಸೇರ್ಪಡೆಗೊಂಡಿರುವ 12 ಸ್ಪೃಶ್ಯ ಜಾತಿಗಳನ್ನು ಲಂಬಾಣಿ, ಬೋವಿ, ಕೊರಚ, ಕೋರಮ್ಮ, ಬೇಡ, ಬುಡ್ಗ, ಜಂಗಮ್ಮ, ಬೈರಾಯಿ, ಅಂದಿಜೋಗೀಸ್, ಕೆಂಪರೀಸ್, ಶಿಳ್ಕ್ಯಾತ್, ಮೋಗೆ, ಗಟ್ಟಿಚೋರ್ಸ್ 341 ಪ್ರಕಾರ ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ಕೈ ಬಿಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿಲ್ಲ. ಸ್ಪೃಶ್ಯ ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ಕೈ ಬಿಡಲು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ನೇತೃತ್ವದಲ್ಲಿ ಆಯೋಗ ರಚಿಸಬೇಕೆಂದರು. ಒಳ ಮೀಸಲು ಜಾರಿ ಗೊಂದಲದ ಹಿನ್ನೆಲೆಯಲ್ಲಿ ಸರ್ಕಾರಿ ನೇಮಕಾತಿಗೆ ಅಡ್ಡಿಯಾಗುತ್ತಿದ್ದು, ಶೈಕ್ಷಣಿಕ ಮತ್ತು ನೇಮಕಾತಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಿಟ್ಟ 40% ಪರಿಶಿಷ್ಟ ಜಾತಿಗಳಿಗೆ ಅವಕಾಶ ನೀಡಬೇಕೆಂದರು. ಮಾದಿಗ ಸಮಾಜದ ಹೋರಾಟಗಾರರು ಮೀಸಲು ಮಾತ್ರ ಕೇಳುತ್ತಿದ್ದಾರೆ, ಕೆನೆಪದರು ಕೇಳುತ್ತಿಲ್ಲ. ನ್ಯಾಯವಾದಿಗಳಾಗಿರುವ ಮೈಸೂರಿನ ಅರುಣ್ ಕುಮಾರಿ ಅವರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ವಾದ ಮುಂದುವರಿಸಿದ್ದಾರೆ. ವಾದ ಮಂಡಿಸಬೇಕೆಂದರು. ಬಿಜೆಪಿ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು 50ರಿಂದ 56 ಮಾಡಿದ್ದು, ಅದನ್ನು ನಾನು ಪ್ರಶ್ನಿಸಿದ ಕಾರಣ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆ ನೀಡಲಾಗಿದೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಇನ್ನೊಂದು ಕೂಡ ಜಜ್ಮೆಂಟ್ ಇದೆ, ಸೀರಿಯಲ್ ನಂಬರ್ 2ನಲ್ಲಿ ಬ್ರಿಜ್ ಮೋಹನ್ ಲಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಆ ಜಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಅದು ಅದರ ಸಬಾರ್ಡಿನೇಟ್ ಕೋರ್ಟ್ಸ್ ಆಗಲಿ ಅಥವಾ ಪ್ರಾಧಿಕಾರಗಳಾಗಲಿ ಅಥವಾ ಟ್ರೈಬ್ಯುನಲ್ಸ್ ಆಗಲಿ ಅಥವಾ ಗೌರ್ಮೆಂಟ್ಸ್ ಆಗಲಿ, ಯೂನಿಯನ್ ಸ್ಟೇಟ್ ಗೌರ್ಮೆಂಟ್ ಎಲ್ಲರಿಗೂ ಸಂಬಂಧಪಟ್ಟಿದೆ ಮತ್ತು ಅದನ್ನು ಜಾರಿ ಮಾಡ್ತಕ್ಕಂತೆ. ಸೊ ಅದಕ್ಕೋಸ್ಕರ ಭಾರತದ ಸಂವಿಧಾನ ಅನುಚ್ಛೇದ 141 ಮತ್ತೆ 144 ಸೊ ಲಾ ಡಿಕ್ಲೇರ್ಡ್ ಬೈ ದಿ ಸುಪ್ರೀಂ ಕೋರ್ಟ್ is binding upon all its subordinate courts and the judgment declared by the Honorable Supreme Court of India is a rule of law ಅಂತ ಹೇಳಿ ಒಂದು ಜಜ್ಮೆಂಟ್ಗಳೇ ಲ್ಯಾಂಡ್ ಆಫ್ ಜಜ್ಮೆಂಟ್ಗಳಿದ್ದೇವೆ. ಸೊ ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ 2024ರಲ್ಲಿ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದಾವೂದ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಪರಿಶಿಷ್ಟ ಜಾತಿಗಳಲ್ಲಿ ಹಿಂದುಳಿಯುವಿಕೆಗೆ ಏನು ಕಾರಣ ಅಂತೇಳಿ ಆರ್ಟಿಕಲ್ 142 ತಗೊಂಡು ವಿಮರ್ಶೆಯಾಗಿ ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಟ್ಟಿದ್ದಾರೆ. ಆ ಪರಿಹಾರದಲ್ಲಿ ಏನಿದೆ ಅಂತಂದ್ರೆ, ಮೊದಲನೇದಾಗಿ ಒಳ ಮೀಸಲಾತಿ ಮಾಡಿ ಅದು 6:1 ರೇಷಿಯೋದಲ್ಲಿ ಅನುಪಾತದಲ್ಲಿ ಜಾರಿ ಮಾಡಿದ್ದಾರೆ. ಎರಡನೇದು ಏನಿದೆ ಅಂತಂದ್ರೆ ಕ್ರೀಮಿಲೇಯರ್. ಇದು ಕ್ರೀಮಿಲೇಯರ್ ಏನ್ ಕೆನೆಪತ್ರ ಕೊಟ್ಟಿದ್ದಾರಲ್ರಿ, ಇದು 3ನೇ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ನಿಂದ ಬಂದಿರೋದು. ಫಸ್ಟ್ ಜಜ್ಮೆಂಟ್ ಬಂದು ಬೀರ್ ಸಿಂಗ್ ವರ್ಸಸ್ ಡೆಲ್ಲಿ ಜಲ್ ಬೋರ್ಡ್, ಎರಡನೇದು ಬಂದು ಜರ್ನಲ್ ಸಿಂಗ್ ಜಜ್ಮೆಂಟ್. ಆ ಎರಡು ಜಜ್ಮೆಂಟ್ಗಳನ್ನ ಇದರಲ್ಲಿ ಸೇರಿಸಿದ್ರೆ ನೈಜ ಪರಿಶಿಷ್ಟ ಜಾತಿಗಳಿಗೆ ಸರ್ಕಾರಿ ಸೌಲಭ್ಯ ಸಿಗಲು ಅನುಕೂಲವಾಗುತ್ತೆ ಅಂತ ಹೇಳಿ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿದ್ದೆ. ನಾನು ಫೆಬ್ರವರಿ 2024ರಲ್ಲಿ ಆ ಕಾರಣಕ್ಕಾಗಿ 4:3 ರೇಷಿಯೋದಲ್ಲಿ ಕೆನೆಪತ್ರವನ್ನು ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದಾವೂದ್ ಸಿಂಗ್ ಪ್ರಕರಣದಲ್ಲಿ ಜಾರಿ ಮಾಡಿದ್ದಾರೆ. ಸೊ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆನೆಪತ್ರವನ್ನು ಬಿಟ್ಟು ಕೇವಲ ಒಳ ಮೀಸಲಾತಿ ಮಾಡಿದ್ದಾರೆ. ಸೊ ಅದು ಒಳ ಮೀಸಲಾತಿ ಅಂತಂದ್ರೆ 25 ಆಗಸ್ಟ್ 2025ನಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 3 ಗುಂಪುಗಳನ್ನು ಮಾಡಿ ಸರ್ಟೇನ್ ರೇಷಿಯೋ ಅಂತೇಳಿ ಪರ್ಸೆಂಟೇಜ್ ಹಂಚಿಕೆ ಮಾಡಿದ್ರು. ಸೊ ಹಂಚಿಕೆ ಮಾಡುವಾಗ ಅಂತಂದ್ರೆ ನಾಗಮೋಹನ್ ದಾಸ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರಲ್ಲ, ಆನರಬಲ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರು. ಸೊ ಅವರು ಆರ್ಟಿಕಲ್ 341 ಕಂಡೀಷನ್ ತಗೊಂಡಿಲ್ಲ. ಸೊ ಇಶ್ಯೂ ಬಂದು ಶೆಡ್ಯೂಲ್ಡ್ ಕಾಸ್ಟ್, ಅವರು ಮೀಸಲಾತಿ ಬಗ್ಗೆನೇ ನೋಡಿದ್ರು ಹೊರತು ಆರ್ಟಿಕಲ್ 341 ಉದ್ದೇಶನ ನೋಡಲಿಲ್ಲ. ಸೊ ಆರ್ಟಿಕಲ್ 341 ಉದ್ದೇಶ ಇರೋದಿಷ್ಟೇ, ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗ್ತಿದೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಸಫರ್ ಆಗಬೇಕು, ಹಿಂದೂ ರಿಲಿಜನ್ ಪರ್ಪಸ್ ಮಾಡಬೇಕು. ಸೊ ಇಲ್ಲಿ ಅವ್ರ ಗಮನಕ್ಕಿದೆ, ನಾವು ಹೋಗಿ ರೆಪ್ರೆಸೆಂಟೇಷನ್ ಫೈಲ್ ಮಾಡಿದ್ವಿ ಏನಂತೇಳಿ, ನಾನ್ ಶೆಡ್ಯೂಲ್ಡ್ ಕಾಸ್ಟ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೇಳಿ. ಸೊ ನಮ್ಮ ಜ್ಞಾನ ಇದು ಇರೋ ಪ್ರಕಾರ ಅಂತಂದ್ರೆ 12 OBC ಜಾತಿಗಳು SC ಪಟ್ಟಿಯಲ್ಲಿದೆ. ಸೊ ಅವೆಲ್ಲ OBC ಜಾತಿಗಳು SC ಪಟ್ಟಿಯಲ್ಲಿ ಇದ್ರೆ ಸೊ ಇದು ಪ್ಯೂರ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಆಗೋದಲ್ಲ. ಸೊ ಇದು ಪ್ಯೂರ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಆಗ್ತದೆ. ಹಾಗಾಗಿ ನಾವು ರಾಜ್ಯ ಸರ್ಕಾರ ಗೊತ್ತಾಗಿ ಏನ್ ಮಾಡ್ತಂದ್ರೆ, ನೀವು ಒಳ ಮೀಸಲಾತಿ ಮಾಡ್ಬೇಕಂತಂದ್ರೆ ಈ OBC
OBC ಜಾತಿಗಳನ್ನು ತೆಗೆದುಹಾಕಿ ಮತ್ತೆ ಏನು ಹೋದ್ಸಲ ನಾಗಮೋಹನ್ ದಾಸ್ ಅವ್ರದ್ದು ರಿಪೋರ್ಟ್ ಇತ್ತಲ್ಲ 17% ಇತ್ತು. ಆ 17% ಎಂಪಿರಿಕಲ್ ಡಾಟಾ ಮತ್ತೆ ಈಗ ರೆಡ್ಯೂಸ್ ಆಗಿ 15% ಆಗಿದೆಲ್ಲ. ಆ 15% ಎಂಪಿರಿಕಲ್ ಡಾಟಾ ತಗೋಬೇಕಂತ ಇವೆಲ್ಲ OBC ಜಾತಿಗಳನ್ನ ರೆಕಮೆಂಡೇಶನ್ ಮಾಡಿದ್ಮೇಲೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ನಾಗಮೋಹನ್ ದಾಸ್ ಅವ್ರನ್ನ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡುವಾಗೂ ಅವ್ರನ್ನೇ ತಗೊಂಡಿದ್ರು. ಅವ್ರು ಗೊತ್ತಿತ್ತು ಇದರ ಕೇಸ್ ಪ್ರಕರಣ. ಈ ಸಂದರ್ಭದಲ್ಲಿ ಹುಸೇನ್ ಪಾಷಾ, ಪಲಕನಮರಡಿ, ನರಸಿಂಹ ಗಾಂಧರ್ ಇದ್ದರು. ಶ್ರೀ ಸುಷಮೀಂದ್ರ ತೀರ್ಥರ ಸೇವಾ ಸಮಿತಿ ಹಾಗೂ ಶ್ರೀ ಸುವಿಧೇಂದ್ರ ತೀರ್ಥರ ಭಕ್ತ ವೃದ್ಧ ಸಹಯೋಗದೊಂದಿಗೆ ಏಪ್ರಿಲ್ 2ರಿಂದ ಏಪ್ರಿಲ್ 6ರವರೆಗೆ ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಶ್ರೀ ಸುಷಮೇಂದ್ರ ತೀರ್ಥರ ಜನ್ಮ ಶತಮಹೋತ್ಸವ ಹಾಗೂ 18ನೆಯ ಮಹಾಸಮಾರಾಧನೆ ಶ್ರೀ ಸುಸಿಧೇಂದ್ರ ತೀರ್ಥರ 25 ವರ್ಷ ಪಟ್ಟಾಭಿಷೇಕ ಮಹೋತ್ಸವ ಅಂಗವಾಗಿ 5 ದಿನಗಳ ಜ್ಞಾನ ಸತ್ರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಿತಿ ಮುಖ್ಯಸ್ಥ ಸುರೇಂದ್ರ ಆಚಾರ್ಯ ಕೊರ್ತಕುಂದಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 2ರಂದು ಸಂಜೆ 6:30 ಗಂಟೆಗೆ ಗೋಪೂಜೆ, ಧ್ವಜಾರೋಹಣ, ಧನ್ಯ ಪೂಜೆ, ಶಾಖೋತ್ಸವದೊಂದಿಗೆ ಕಾರ್ಯಕ್ರಮ ಚಾಲನೆ ಪಡೆಯಲಿದೆ. ಶ್ರೀ ಸುವಿಧೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಕಾರ್ಯಕ್ರಮವನ್ನು ಬ್ರಹ್ಮೋತ್ಸವ ಡೈರೆಕ್ಟರ್ ಜನರಲ್ ಡಾ ಜಯತೀರ್ಥ ಜೋಶಿ ಉದ್ಘಾಟಿಸಿದ್ದಾರೆ. ಪಂಡಿತ ಕೇಡಾ ವೇದ್ಯಾಚಾರ್ ಇವರಿಂದ ಪ್ರಚಲನ ನಡೆಯಲಿದೆ. ನಂತರ ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ ಎಂದರು. ಏಪ್ರಿಲ್ 3ರಂದು ಗಣ ಹೋಮ, ಪವಮಾನ ಹೋಮ, ಸಂಸ್ಥಾನ ಪೂಜೆ, ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಮಹಾಭಾರತ ಕುರಿತು ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯಲಿದ್ದು ಪಂಡಿತ ಸತ್ಯನಾರಾಯಣಾಚಾರ್, ಪಂಡಿತ ಕೃಷ್ಣರಾಜು ಕುಪ್ಪಡಿ ಭಾಗವಹಿಸಲಿದ್ದಾರೆ. ನಂತರ ಶ್ರೀಗಳ ಅನುಗ್ರಹ ಸಂದೇಶವಿರುತ್ತದೆ. ಏಪ್ರಿಲ್ 4ರಂದು ಬೆಳಗ್ಗೆ 7:30ಕ್ಕೆ ಅಷ್ಟೋತ್ತರ ಬೃಹತಿ ಸಹಗ್ರವಾಗಿ ಅಂಗವಾಗಿ ಕಳಶ ಸ್ಥಾಪನೆ, ಸಂಸ್ಥಾನ ಪೂಜೆ. ಸಂಜೆ ರಾಮಾಯಣ ಕುರಿತಾದ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಪಂಡಿತ ರಾಮವಿಠಲಾಚಾರ್, ಪಂಡಿತ ಸತ್ಯಮೂರ್ತಿ ಆಚಾರ್ ನಂತರ ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ. ಏಪ್ರಿಲ್ 5ರಂದು ಬೆಳಗ್ಗೆ ಅಷ್ಟೋತ್ತರ ಬೃಹತಿ ಸಹಸ್ರಯಾಗದ ಹೋಮ, ಪೂರ್ಣಾಹುತಿ, ಸಂಸ್ಥಾನ ಪೂಜೆ ನಡೆಯಲಿದೆ. ಸಂಜೆ ಚಕ್ರವರ್ತಿ ಸೋಲಿಬೇಲೆ ಅವರಿಂದ ಉಪನ್ಯಾಸ, ಮೈಸೂರು ರಾಮಚಂದ್ರಾಚಾರ್ಯ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ. ಏಪ್ರಿಲ್ 6ರಂದು ಬೆಳಗ್ಗೆ ಅಷ್ಟೋತ್ತರ ನಂತರ ದ್ವಾನಂತರಿ ಹೋಮ, ಶ್ರೀಗಳ ಸಾಮೂಹಿಕ ಪಾದ ಪೂಜೆ, ಪೂರ್ಣಾಹುತಿ, ಸಂಸ್ಥಾನ ಪೂಜೆ ನಡೆಯಲಿದೆ. ಸಂಜೆ ಕ್ರಿಕೀಟಿಗ ವಿಜಯ ಭಾರದ್ವಾಜ್ ಹಾಗೂ ಕೇಂದ್ರ ಮಾಜಿ ಸಚಿವ ಬಸನಗೌಡ ಯತ್ನಾಳ್ ಭಾಗವಹಿಸಲಿದ್ದಾರೆ. ಶ್ರೀ ಸುಷಮೇಂದ್ರ ತೀರ್ಥರ ಪಾದುಗೆ ಗಾಜವಾಹನದಲ್ಲಿ ಮೆರವಣಿಗೆ ಗಾಂಧಿ ಚೌಕ್ ಶ್ರೀ ಹನುಮಾನ ಮಂದಿರದಿಂದ ಕರ್ನಾಟಕ ಸಂಘದವರೆಗೆ ನಡೆಯುತ್ತದೆ. ನಂತರ ಶ್ರೀ ಸುಸಿವೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಶ್ರೀ ಸುಸಿಮೇಂದ್ರ ತೀರ್ಥರ ಅನುಗ್ರಹ ಪ್ರಶಸ್ತಿ ಹಾಗೂ ಪ್ರಶಸ್ತಿ ಪ್ರದಾನ ಹಾಗೂ ಅನುಗ್ರಹ ಸಂದೇಶ ನಡೆಯಲಿದೆ. ಭಕ್ತಾದಿಗಳು 5 ದಿನಗಳ ಜ್ಞಾನ ಸತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಭೂಮಿಗೆ ಜನ್ಮ ತಾಳಿ 3 ವರ್ಷಗಳಾಗ್ತಾ ಇವೆ. ಈ 3 ವರ್ಷಗಳ ಸುಸಂದರ್ಭದಲ್ಲಿ ಧ್ಯಾನ ಕಾರ್ಯಗಳನ್ನು ಹಾಗೂ ಅನೇಕ ಜಗತ್ತಿನ ಕಲ್ಯಾಣಕ್ಕಾಗಿ ಹೋಮ ಹವನಾದಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಏಪ್ರಿಲ್ 2ರಿಂದ 6ನೇ ತಾರೀಕಿನವರೆಗೂ ಹಲವಾರು ಕಾರ್ಯಕ್ರಮಗಳನ್ನು ಕೋಟೆಯ ಮುಂಗ್ಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಸಕಲ ಸುಷಮೇಂದ್ರ ತೀರ್ಥರು ಹಾಗೂ ಸುವಿಧೇಂದ್ರ ತೀರ್ಥರ ಭಕ್ತರಿಂದ ನಿರ್ಧಾರ ಮಾಡಿದೆ. 2ನೇ ತಾರೀಕಿಗೆ ಸಾಯಂಕಾಲ 6:30ಕ್ಕೆ ಗೋಪೂಜೆ, ಧ್ವಜಾರೋಹಣ, ಧಾನ್ಯ ಪೂಜೆ, ಶಾಖೋತ್ಸವ ಇವುಗಳೆಲ್ಲವೂ ಪೂಜ್ಯ ಸುವಿಧೇಂದ್ರ ತೀರ್ಥ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ನಡೀಬೇಕಂತಂದು ಹಾಗೂ ಅದೇ ವೇದಿಕೆಯಲ್ಲಿ ಉದ್ಘಾಟನೆಯ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಏನಂದರೆ ಬ್ರಹ್ಮೋಸ್ ಕ್ಷಿಪಣಿಯ ನಿರ್ಮಾತೃಗಳಾದ DRDA ನ್ಯೂದೆಹಲಿ ಅವರು ಡಾಕ್ಟರ್ ಜಯತೀರ್ಥ ಜೋಶಿ ಅಂತ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಂಡಿತ್ ಕೇಡಾ ವೇದವ್ಯಾಸಾಚಾರ್ಯವರಿಂದ ಪ್ರವಚನ ಹಾಗೂ ಸುವಿಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. 3ನೇ ತಾರೀಕು ಶ್ರೀ ಸುಷಮೇಂದ್ರ ತೀರ್ಥರ ಮಹಾಸಮಾರಾಧನಾ ಪ್ರಾರಂಭಗೊಳ್ಳದೆ. ಅವತ್ತು ಬೆಳಗ್ಗೆ 8ಕ್ಕೆ ಗಣಹೋಮ, ಪವಮಾನ ಹೋಮ, 10:30ಕ್ಕೆ ಸಂಸ್ಥಾನ ಪೂಜೆ, ಅಲಂಕಾರ
ಹಾಗೂ ಇನ್ನಿತರ ಕಾರ್ಯಕ್ರಮಗಳು. ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ಕಾರ್ಯಕ್ರಮ. ಪಂಡಿತ್ ಬೆಂಗಳೂರು ಬಹುತೇಕ ಎಲ್ಲರೂ ಬಹುತೇಕ ಬೆಂಗಳೂರು, ಉಡುಪಿ ಅಲ್ಲಿಂದ ಬರ್ತಕ್ಕಂಥ ಪಂಡಿತರಿದ್ದಾರೆ. ಪಂಡಿತ್ ಸತ್ಯನಾರಾಯಣಾಚಾರ್, ಪಂಡಿತ್ ಕೃಷ್ಣರಾಜ ಕುಟ್ಪಾಡಿ ಅವರು ಮಹಾಭಾರತದ ಕುರಿತಾದ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಾದ ನಂತರ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ಚಕ್ರವರ್ತಿ ಸೂರ್ಯದೇವರಿಂದ ಕಾರ್ಯಕ್ರಮ ನಡೆಯುತ್ತದೆ. ಇದಾದ ನಂತರ 4ನೇ ತಾರೀಕು ಬೃಹತಿ ಸಹಸ್ರಯಾಗ ಅಂತೇಳಿ ದೊಡ್ಡ ಪ್ರಮಾಣದ ಒಂದು ಯಾಗವನ್ನು 4ನೇ ತಾರೀಕಿಗೆ ಅದೇ ಮುನಿ ಪ್ರಾಣದೇವರ ಸನ್ನಿಧಾನದಲ್ಲಿ ಬೆಳಗ್ಗೆ 8ಕ್ಕೆ ಶುರುವಾಗಿ 10 11 ಗಂಟೆವರೆಗೂ ನಡೆಯುತ್ತದೆ. 11 ಗಂಟೆಗೆ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಆಗುತ್ತಿದ್ದರು. 4ನೇ ತಾರೀಕು ಸಾಯಂಕಾಲ ಪಂಡಿತ್ ರಾಮವಿಠಲಾಚಾರ್ ಹಾಗೂ ಪಂಡಿತ್ ಸತ್ಯಮೂರ್ತಿ ಆಚಾರ್ ಅವರಿಂದ ರಾಮಾಯಣ ಕುರಿತಾದ ಪ್ರಶ್ನೋತ್ತರಗಳು 7:30ಕ್ಕೆ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ದಿನಾಂಕ 5/4/5ರಂದು ಶ್ರೀ ಸುಷಮಿತ್ರ ತೀರ್ಥರ ಮಧ್ಯಾರಾಧನೆ. ಈ ಸಂದರ್ಭದಲ್ಲಿ ರಾಮರಾವ್ ದೇಸಾಯಿ, ವೇಣುಗೋಪಾಲ್ ಇನಾಂದರ್, ವಿಷ್ಣುತೀರ್ಥ ಶಿರ್ವಾರ್, ಪ್ರಾಣೇಶ್ ಆಚಾರ್ಯರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗನೀಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನೀಸ್ಗೆ ಸ್ವಾಗತ. ಜಿಲ್ಲೆಯ ಕೆರೆಗಳ ಸಂರಕ್ಷಣೆಯಲ್ಲಿ ಕೆರೆ ಬಳಕೆದಾರರ ಸಂಘಗಳನ್ನು ತೊಡಗಿಸಲು ರಾಜ್ಯ ಸರ್ಕಾರ 2023ರಲ್ಲಿ ಆದೇಶ ನೀಡಿತ್ತು. ಕೇವಲ ಬಳಕೆದಾರರು ಮಾತ್ರ ಸೀಮಿತವಾಗಿದೆ. ಕೆರೆಗಳ ನಿರ್ವಹಣೆ ಮತ್ತು ಸಂರಕ್ಷಣೆಗೆ ಕೆರೆ ಬಳಕೆದಾರರ ಸಂಘಗಳನ್ನು ಪಾಲುದಾರನಾಗಿಸಬೇಕೆಂದು ಜಿಲ್ಲಾ ಕೆರೆ ಬಳಕೆದಾರರ ಸಂಘಗಳ ಒಕ್ಕೂಟದ ಅಧ್ಯಕ್ಷ SP ಪಾಟೀಲ್ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿರುವ ಕೆರೆಗಳು ಒತ್ತುವರಿಯಾಗಿ ಕೆರೆಗಳು ಅಸ್ತಿತ್ವ ಕಳೆದುಕೊಳ್ಳುತ್ತಿವೆ. ರಾಯಚೂರು ತಾಲೂಕಿನ ಮಲ್ಲಪೂರು ಕೆರೆ 15 ಎಕರೆ ಇದ್ದು ಈಗ ಕೇವಲ 3 ಎಕರೆ ಮಾತ್ರ ಉಳಿದಿದೆ. ಒಲೆತ್ತುವ ಕಾಮಗಾರಿಯಲ್ಲಿ ಹೂಳು ತೆಗೆದು ಕೆರೆಯಲ್ಲಿಯೇ ಹಾಕಲಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಕೆರೆಗಳನ್ನು ಒತ್ತುವರಿ ಮಾಡಲಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಕೆರೆಗಳ ಗುರುತು ಮಾಡಿ ಜಿಯೋ ಫೀಲಿಂಗ್ ಮಾಡಬೇಕು. ಕೆರೆಗಳ ಬಳಿ ನಾಮಫಲಕ ಅಳವಡಿಸಿ ಕೆರೆಯ ಮಾಲೀಕತ್ವ, ನಿಖರ ವಿಸ್ತೀರ್ಣ, ಅನುದಾನ ವಿವರವನ್ನು ಪ್ರಕಟಿಸಬೇಕು. ಜಿಲ್ಲೆಯ ಕೆರೆಗಳನ್ನು ಒಳೆತ್ತಿಸುವ, ನೀರು ತುಂಬುವ ಕಾರ್ಯ ಪ್ರಾರಂಭಿಸಬೇಕು. ಜಿಲ್ಲಾ ಖರೀದ ಪ್ರತಿಷ್ಠಾನ 137 ಅನುದಾನದಡಿ ಲಭ್ಯವಿರುವ ಅನುದಾನ ಬಳಕೆಗೆ ಮುಂದಾಗಬೇಕು. ಜಿಲ್ಲೆಯ ಶಾಸಕರು, ಸಚಿವರಿಗೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಕೆರೆಗಳ ಅಸ್ತಿತ್ವ ಕಳೆದುಕೊಳ್ಳುತ್ತೇವೆ. ಕೂಡಲೇ ಕೆರೆಗಳ ರಕ್ಷಣೆ ಮುಂದಾಗಬೇಕು ಎಂದರು. ಇದರ ಸಂಬಂಧ ನಾವು ಸಾಕಷ್ಟು ಹೋರಾಟ ಮಾಡಿ ಸರ್ಕಾರದ ಜೊತೆ ಹಲವಾರು ಪತ್ರಗಳು ಬರೆದು ಮತ್ತು ಮಿನಿಸ್ಟರ್ ಜೊತೆ 5-6 ಸಲ ಮೀಟಿಂಗ್ ಮಾಡಿದ ನಂತರ ಕೆರೆ ನಿರ್ವಹಣೆ ಮತ್ತು ಸಂರಕ್ಷಣೆ ಕೈಗೊಳ್ಳಲು ಸರ್ಕಾರವು MID 604 MISU 2023 ಬೆಂಗಳೂರು ದಿನಾಂಕ 2/1/2024ರಲ್ಲಿ ಆದೇಶ ಮೂಲಕ ಅನುಮೋದನೆ ನೀಡಿದೆ. ಆಯಾ ಇಲಾಖೆಯಲ್ಲಿ ನಿಗದಿಪಡಿಸಲಾದ ಅನುದಾನ ನಿಧಿಯಲ್ಲಿ ಕೆರೆಗಳ ನಿರ್ವಹಣೆ ಮಾಡಲು ಈ ಆದೇಶ ಅವಕಾಶ ಕಲ್ಪಿಸಿದೆ. ಕೆರೆಗಳ ಸುತ್ತಲಿನ ಜೀವ ಪರಿಸರ ಉಳಿಸಿಕೊಂಡು ಅವುಗಳ ಪುನರ್ಜೀವಗೊಳಿಸಲು ಕೆರೆ ಬಳಕೆದಾರರ ಸಂಘಗಳ ಬಲಿಷ್ಠಗೊಳಿಸುವ, ಅವರನ್ನು ಪಾಲುದಾರರನ್ನಾಗಿ ಮಾಡಿಕೊಳ್ಳುವುದು ಈ ಆದೇಶದ ಉದ್ದೇಶವಾಗಿರುತ್ತದೆ. ಆದರೆ ಏನಾಗಿದೆ, ಇದು ಕೇವಲ ದಾಖಲೆಯಲ್ಲಿ ಮಾತ್ರ ಸೀಮಿತ ಆಗಿದೆ, ಇನ್ನು ಕಾರ್ಯರೂಪಕ್ಕೆ ಬರ್ತಾ ಇದೆ. ಯಾಕಂದ್ರೆ ಈಗ
ಇದರ ಪರಿಣಾಮ ಏನಾಗಿದೆ, ಜಿಲ್ಲೆಗಳಲ್ಲಿ ಕೆರೆ ಒತ್ತುವರಿ ಪ್ರಕರಣಗಳು ನಿರಂತರವಾಗಿ ನಡೀತವೆ. ಈ ಹಿಂದೆ ಕೊತ್ತದೊಡ್ಡಿ ಅಂತ ಕೆರೆ ಅದನ್ನು ಪ್ರಕರಣ ಆಗಿತ್ತು, ಒಂದು FIR ಮಾಡಿಸಿದ್ವಿ. ಈ ಮತ್ತೆ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ವೈಮಾನಾಪುರ ಗ್ರಾಮದ ಒಡ್ಡರ ಕೆರೆ ಎಂಬುದು ಏನಾಗಿದೆ, ಒತ್ತುವರಿ ಆಗಿದೆ. ಯಾವ ರೀತಿ ಅಂದ್ರೆ ಅಲ್ಲಿ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ, ಆ ಊರಲ್ಲಿ ಎಷ್ಟು ಜನ ಕೆರೆ ನೀರನ್ನು ಕೆರೆಗೆ ಹಿಂಚಿರ್ತಾರೆ, ಅದೇ ತರ ಊರು ತಗೊಂಡು ಅದೇ ಊರಲ್ಲಿ ಆಗ್ತಾ ಇದ್ದಾರೆ. ಒಂದು ಟೋಟಲ್ ಸರಿ ಸುಮಾರು 128 ಸರ್ವೆ ನಂಬರ್ 7 ಎಕರೆ ಸಿಗಲಿದ್ದು, 129 ಸರ್ವೆ ನಂಬರ್ 7 ಎಕರೆ ಸಿಗಲಿದ್ದು, 15 ಎಕರೆ ಸರಿ ಸುಮಾರು ಇದ್ದು, ಕೇವಲ ಈಗ 3 ಎಕರೆ ಅಥವಾ 2 ಎಕರೆ ಸಿಗಲಿಕ್ಕೆ ಬಂದಿದ್ದೀವಿ. ಅದು ಉಳು ತೆಗಿತಾರೆ, ಅಲ್ಲಿ ಎತ್ತರ ಮಾಡ್ಕೊಂತಾರೆ, ನೀರು ಶೇಖರಣೆ ಬಹಳ ಅಡ್ಡಿ ಆಗ್ತಾ ಇದೆ. ಅದಾದ್ಮೇಲೆ ಒತ್ತುವರಿ ನಿರಂತರ ನಡೀತಾ ಇದೆ. ಇದರ ಸಂಬಂಧವಾಗಿ ನಾವು ಜಿಲ್ಲಾಧಿಕಾರಿ ಗಮನದ ತಂದಿದ್ದೀವಿ. ಯಾಕಂದ್ರೆ ಇದು ಉದ್ದೇಶ ಏನದಲ್ಲ, ಯಾವುದೇ ಕೆರೆ ಕೆಲಸ ಮಾಡಲಿ ಏನೇ ಮಾಡಲಿ ಸರ್ಕಾರ ಸಹಭಾಗಿತ್ವದೊಂದಿಗೆ ಕೆರೆ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಬಹಳ ಆಗುತ್ತೆ. ಇದೇ ತರ ಕೆರೆಗಳು ಉಳಿಕೊಳ್ಳೋದಾದಂಗೆಲ್ಲ ಬಹಳ ಸಮಸ್ಯೆ ಆಗ್ತದೆ. ಇದು ಆದೇಶ ಆಗಿ 1 ವರ್ಷ ಕಳೆದ್ರು ಜಿಲ್ಲಾಧಿಕಾರಿಗಳು ಇರೋದೆಲ್ಲ ಕರೆಸಿ ಯಾವುದೇ ಒಂದು ಕೆರೆಯಲ್ಲಿ ಕೆಲಸ ನಿರ್ವಹಣೆ ಮಾಡ್ಬೇಕಾದ್ರೆ ನಮ್ಮನ್ನು ಕರೆದು ಇರೋದೆಲ್ಲ ಸಹಭಾಗಿತ್ವದಲ್ಲಿ ಮಾಡ್ಬೇಕು. ಯಾಕಂದ್ರೆ ನಮಗೆ ಗೊತ್ತಿದ್ದಷ್ಟು ಬೇರೆಯವ್ರಿಗೆ ಗೊತ್ತಿರಲ್ಲ. ಕಾಂಟ್ರಾಕ್ಟ್ ಬರ್ತಾರೆ, ಅವ್ರು ಎಷ್ಟು ಇರುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತಾರೆ, ಅಷ್ಟೇ ಹೊರತು ಬೇರೆ ಇಲ್ಲ. ಈ ಸಮಸ್ಯೆ ಇರೋದಲ್ಲ ತ್ವರಿತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಕ್ಕೂಟ ಜಿಲ್ಲಾಡಳಿತಕ್ಕೆ ಮಹತ್ವದ ಮನವಿಗಳು ಸಲ್ಲಿಸಿದೆ. ಇದರಲ್ಲಿ ತಕ್ಷಣ ಜಿಲ್ಲಾಧಿಕಾರಿಗಳು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಆ ಕಾರಣದಿಂದ ನಮ್ಮ ಪ್ರತಿನಿಧಿಗಳ ಕಳಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಸಮಗ್ರ ಏನದಲ್ಲ ಎಷ್ಟು ಕೆರೆಗಳು ಏನ್ ಸಮಸ್ಯೆ ಅಲ್ಲ ಅದನ್ನು ನಿರ್ವಹಣೆ ಮಾಡಬೇಕು ಒಂದು ಕೇಳ್ಕೊಂತೀವಿ. ಮತ್ತೆ ಗಡಿ ಗುರುತಿಸುವಂತ ಏನಾಗ್ತಾ ಇದೆ, ಯಾವುದು ಭಾಗ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಒಂದು ಟ್ರೆಂಚ್ ಮುಖಾಂತರ ಸುತ್ತಮುತ್ತ ಟ್ರೆಂಚ್ ಮುಖಾಂತರ ಗಿಡಗಳು ನಾಟಿ ಜಿಯೋ ಫೆನ್ಸಿಂಗ್ ಅಂದ್ರೆ ಗಿಡಗಳು ನಾಟಿದ್ದು ಜಿಯೋ ಫೆನ್ಸಿಂಗ್ ಮಾಡೋದಂದ್ರೆ ಮುಂದಿನ ದಿನಗಳಲ್ಲಿ ಒತ್ತುವರಿ ಆಗುವುದಿಲ್ಲ. ಯಾಕಂದ್ರೆ ಒಂದು ಅಂತವಸ್ತು ಮಾಡಿರ್ತೀವಿ ನಾವು, ಆ ವಿಚಾರದಲ್ಲಿ ನಾವೇನಾದ್ರೂ ಫೆನ್ಸಿಂಗ್ ಆಗಿ ಅಂತ ಹೇಳಲ್ಲ, ಎಷ್ಟು ಬದುಕಿಗೆಲ್ಲ ಗಿಡ ಹಾಕ್ಬಿಟ್ರೆ ಸಾಕಷ್ಟು ಇದಾಗುತ್ತೆ. ಈ ಸಂದರ್ಭದಲ್ಲಿ ನರಸಿಂಗರಾವ್ ಕುಲಕರ್ಣಿ, ಬೂದೆಯ ಸ್ವಾಮಿ ಗಬ್ಬೂರು, ಆಂಜನೇಯ, ಮಲ್ಲಮ್ಮ, ರೇಣಮ್ಮ ಸೇರಿ ಅನೇಕರಿದ್ದರು. ಭಗವಾನ್ ಮಹಾವೀರರು ತಮ್ಮ ಜೀವನಾದಿಯಲ್ಲಿ ಪರಿಪಾಲನೆ ಮಾಡಿದ ಮತ್ತು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟ ಶಾಂತಿ, ಸೌಹಾರ್ದತೆ ಮತ್ತು ಸೋದರಂತೆ ಸಂದೇಶಗಳನ್ನು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಸಹಾಯಕ ಆಯುಕ್ತ ಹಂಪಣ್ಣ ಸಂಜೆ ಹೇಳಿದರು. ಅವರಿದ್ದು ನಗರದ ಸುಮತಿನಾಥ ಜೈನ್ ಶ್ವೇತಾಂಬರ ಮೂರ್ತಿ ಪೂಜಾಕಾರಾಧನಾ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಸತಿಯಿಂದ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಲವು ಮಹನೀಯರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ಮತ್ತು ಜೀವನ ಸಂದೇಶವನ್ನು ನೀಡಿದ್ದಾರೆ. ಮಹನೀಯರ ಜಯಂತಿಗಳು ಕೇವಲ ಆಚರಣೆಗಳಿಗೆ ಮಾತ್ರ ಸೀಮಿತವಾಗದೆ ಅವರ ತತ್ವಾದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಹನೀಯರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಹೇಳಿದರು. ಮಹನೀಯರಿಗೆ ಮಹಾವೀರ್ ಜಯಂತಿಯ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತೇನೆ. ಸೊ ಇವತ್ತಿನ ಈ ಸಂದರ್ಭದಲ್ಲಿ ಭಗವಾನ್ ಮಹಾವೀರ್ ಅವರು ಏನು ತಮ್ಮ ಜೀವಿತಾವಧಿಯಲ್ಲಿ ಈ ಶಾಂತಿ, ಸೌಹಾರ್ದತೆಯನ್ನ ಏನು ತಮ್ಮ ಜೀವನದುದ್ದಕ್ಕೂ ಅವರು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾರೆ, ಆ ಒಂದು ಶಾಂತಿ, ಸೌಹಾರ್ದತೆ, ಸಹೋದರತ್ವ ಪ್ರಸ್ತುತ ದಿನಮಾನದಲ್ಲಿ ಈ ಮಾನವ ಜನ್ಮಕ್ಕೆ ಬಹಳ ಪ್ರಸ್ತುತ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಸರ್ಕಾರದ ವತಿಯಿಂದ ಹಲವಾರು ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ನಾವು ಪ್ರತಿ ವರ್ಷ ಸರಿಸುಮಾರು 30ರಿಂದ 40 ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಅದರಲ್ಲಿ ಏನು ಮಹನೀಯರಿದ್ದಾರೆ ಅವರದೇ ಆದಂತಹ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಹಲವಾರು ಮಹನೀಯರು, ಬಸವಣ್ಣ ಜಯಂತಿ ಇರ್ಬೋದು, ನಾವು ವಾಲ್ಮೀಕಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಸರ್ವಜ್ಞ ಜಯಂತಿ ಇರ್ಬೋದು, ಅದೇ ರೀತಿಯಾಗಿ
ನಾವು ಭಗವಾನ್ ಮಹಾವೀರ್ ಜಯಂತಿ ಕೂಡ ಆಚರಣೆ ಮಾಡ್ತೇವೆ. ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಈ ವೇದಿಕೆ ಮುಂಭಾಗದಲ್ಲಿ ಇರುವಂತ ಎಲ್ಲ ಸಮಾಜದ ಮಹನೀಯರಲ್ಲಿ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯಮಾನರಲ್ಲಿ ನಾವು ಆಚರಣೆ ಮಾಡುವಂತ ಏನು ಮಹನೀಯರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ, ಅವರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ನಮ್ಮ ಜೀವನದಲ್ಲಿ ಕೂಡ ಒಂದಿಷ್ಟಾದ್ರೂ ನಾವು ಅಳವಡಿಸ್ಕೊಂಡ್ರೆ ಅದು ನಮ್ಮ ಜೀವನದಲ್ಲಿ ನಾವು ಅವರಿಗೆ ಸಲ್ಲಿಸುವಂತ ಗೌರವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ನಾವೇನು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಒಂದಿಷ್ಟು ಮಹನೀಯರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನ ಪಾಲನೆ ಮಾಡಿದ್ರೆ ಅವರಿಗೆ ಕೊಟ್ಟಂತ ಒಂದು ಗೌರವ ಅಂತ ನಾನು ಬಯಸ್ತೇನೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಗವರ್ಮೆಂಟ್ ಕಡೆಯಿಂದ ಈ ಜಯಂತಿ ನಡೀತಾ ಇದೆ, ಈ ಜಯಂತಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಮಾತನಾಡಿ, ಕರುಣೆ, ಅಹಿಂಸೆ, ಸಮಾನತೆ ಸೇರಿದಂತೆ ಭಗವಾನ್ ಮಹಾವೀರರು ಬೋಧನೆ ಮಾಡಿದ ಅಂಶಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು, ಬದುಕಬೇಕು, ಬೇರೆಯವರನ್ನು ಬದುಕಲು ಬಿಡಬೇಕೆಂಬುದನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ಮಹಾವೀರರ ಸಂದೇಶಗಳು ಕೇವಲ ಜೈನ್ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರ ಸಂದೇಶಗಳಿಂದ ಇಡೀ ಮನುಕುಲದ ಉದ್ಧಾರವಾಗುತ್ತದೆ ಎಂದು ತಿಳಿಸಿದರು. ಉಪನ್ಯಾಸಕಿ ಪ್ರೇಮಲತಾ ಅರ್ದಾರ ಮಾತನಾಡಿ, ಜಗತ್ತಿನಲ್ಲಿ ಜನರು ಅನುಭವಿಸುತ್ತಿದ್ದ ಸಂಕಷ್ಟ ತೊಂದರೆಗಳಿಗೆ ಪರಿಹಾರವನ್ನು ನೀಡಿ ಮಹನೀಯರಲ್ಲಿ ಮಹಾವೀರರು ಕೂಡ ಒಬ್ಬರಾಗಿದ್ದಾರೆ. ಜಗತ್ತನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲು ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದಾರೆ. ಜೊತೆಗೆ ಧಾರ್ಮಿಕ ಕ್ರಾಂತಿಯನ್ನು ಮೂಡಿಸಿದವರಲ್ಲಿ ಭಗವಾನ್ ಮಹಾವೀರರು ಒಬ್ಬರಾಗಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯದರ್ಶಿ ಕೃಷ್ಣ ಶವಂತಿಗೇರ, ಸಮಾಜದ ಪ್ರಮುಖರಾದ ಪ್ರಕಾಶ್ ಕಿಶೋರ್, ಮಹಾವೀರ ಅರ್ದರ್, ಪ್ರಕಾಶ್, ಅಶ್ವಿನ ಭಟಿಯಾ, ಮೋಹನ್ ಲಾಲ್, ರಂಜಿತ್ ಕಟರಿಯಾ, ರಾಜುಬಾಯಿ ದೇಸಾಯಿ, ಮುನ್ನಾಬಾಯಿ ಸೇರಿದಂತೆ ಅನೇಕರಿದ್ದರು. 118ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಮಿಕ, ರೈತ ಹಾಗೂ ಕೃಷಿ ಕೂಲಿಕಾರರು CI2 ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಗಣತಂತ್ರ ಉಳಿಸಿ, ಸಾರ್ವಭೌಮತೆಯನ್ನು ರಕ್ಷಿಸಿ, ಸಮಾನತೆಗಾಗಿ ಹೋರಾಡಿ, ಲಿಂಗ ತಾರತಮ್ಯವನ್ನು ವಿರೋಧಿಸಿ ಎಂಬ ಘೋಷಣೆಗಳೊಂದಿಗೆ ನಡೆದ ಪ್ರತಿಭಟನೆಯಲ್ಲಿ ಮಹಿಳಾ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಒತ್ತಾಯಿಸಲಾಯಿತು. ಎಲ್ಲರಿಗೂ ಉದ್ಯೋಗ ಸೃಷ್ಟಿಸಬೇಕು, ಮಹಿಳಾ ಉದ್ಯೋಗಿಗಳಿಗೆ ಕನಿಷ್ಠ ವೇತನ ಮತ್ತು ಸಮಾನ ವೇತನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಮಹಿಳೆಯರ ವೇತನ ರಹಿತ ಕೆಲಸಗಳನ್ನು ಗುರುತಿಸಿ ಸಮಾನ ಕೆಲಸಕ್ಕೆ
ಸಮಾನ ವೇತನವನ್ನು ಕಡ್ಡಾಯಗೊಳಿಸುವುದರ ಜೊತೆಗೆ ಯೋಜನಾ ಕೆಲಸಗಾರರನ್ನು ಉದ್ಯೋಗಿಗಳು ಎಂದು ಪರಿಗಣಿಸಬೇಕು. ದುಡಿಯುವ ಮಹಿಳೆಯರಿಗೆ ವಿರೋಧವಾಗಿರುವ ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕೆಂದು ಮನವಿ ಮಾಡಿದರು. ಮಹಿಳಾ ಉದ್ಯೋಗಿಗಳಿಗೆ 6 ತಿಂಗಳ ಮೃತತ್ವ ರಜೆ, ಆರೈಕೆ ಕೊಠಡಿಗಳು, ತಿಂಗಳಲ್ಲಿ 2 ದಿನ ಮುಟ್ಟಿನ ರಜೆ, ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳು ಹಾಗೂ ಶೌಚಾಲಯಗಳ ಸೌಲಭ್ಯ ಒದಗಿಸಲು ಒತ್ತಾಯಿಸಿದರು. ಉದ್ಯೋಗ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಆಂತರಿಕ ಹಾಗೂ ಸ್ಥಳೀಯ ಸಮಿತಿಗಳನ್ನು ರಚಿಸಬೇಕು. ಮಹಿಳೆಯರ ಮತ್ತು ಮಕ್ಕಳನ್ನು ರಾತ್ರಿ ಹಾಗೂ ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸುವುದು ನಿಷೇಧಿಸಬೇಕು. ದೌರ್ಜನ್ಯಗಳನ್ನು ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಂಡು ನ್ಯಾಯಮೂರ್ತಿ ವರ್ಮಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಬೇಕೆಂದು ವಿವರಿಸಿದರು. ದ್ವೇಷ ಅಪರಾಧಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪಿಡಿಎಸ್ ವ್ಯವಸ್ಥೆಯನ್ನು ಸಾರ್ವತ್ರಿಕಗೊಳಿಸಿ ಶ್ರೀಮಂತರ ಮೇಲೆ ತೆರಿಗೆ ವಿಧಿಸಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು. ಮಾನರೇಗಾ ಯೋಜನೆಯನ್ನು ಬಲಪಡಿಸಿ ನಗರ ಪ್ರದೇಶಕ್ಕೂ ಉದ್ಯೋಗ ಜಾರಿಗೊಳಿಸಿ ವರ್ಷಕ್ಕೆ 200 ದಿನಗಳ ಕೆಲಸ ಹಾಗೂ 600 ಕೂಲಿ ನಿಗದಿ ಮಾಡಬೇಕೆಂದು ಒತ್ತಾಯಿಸಿದರು. ಮರ್ಯಾದೆಗೇಡು ಹತ್ಯೆ ತಡೆಯಲು ವಿಶೇಷ ಕಾನೂನು ಜಾರಿಗೊಳಿಸಬೇಕು. ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರಿಗೆ ರಜೆ ಸೇರಿದಂತೆ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಸಾಮೂಹಿಕ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ಮಹಿಳಾ ದಿನಾಚರಣೆಯ ಅಂಗವಾಗಿ ದುಡಿಯುವ ಮಹಿಳೆಯರ ಹಕ್ಕೊತ್ತಾಯಗಳಿಗಾಗಿ ನಡೆಸುವ ಹೋರಾಟಕ್ಕೆ ಜಯವಾಗಲಿ. ಮಹಿಳಾ ಕಾರ್ಮಿಕರಿಗೆ ರಾತ್ರಿ ಕಾಲದಲ್ಲಿ ಕೆಲಸ ಬೇಡವೇ ಬೇಡ. ಕೆಲಸ ಮಾಡೋ ಮಹಿಳಾ ನೌಕರರನ್ನು ಕಾಯಂ ಮಾಡಲೇಬೇಕು. ಮಹಿಳಾ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಬೇಡವೇ ಬೇಡ. ತಾರತಮ್ಯ ಬೇಡವೇ ಬೇಡ. ರಾತ್ರಿಕಾಲದಲ್ಲಿ ಮಹಿಳೆಯರಿಗೆ ಕೆಲಸ ಬೇಡವೇ ಬೇಡ. ಮಹಿಳೆಯರನ್ನು ಶೋಷಣೆಗೊಳಿಸುತ್ತಿರುವ ನೇಮಕ ಕೋಡ್ಗಳನ್ನು ವಾಪಸ್ ಪಡೆಯಲೇಬೇಕು. ಮಹಿಳಾ ಧಿಕ್ಕಾರ. ರಾತ್ರಿಕಾಲದಲ್ಲಿ ಮಹಿಳೆಯರಿಗೆ ಕೆಲಸ ಬೇಡವೇ ಬೇಡ. ಮಹಿಳಾ ಕಾರ್ಮಿಕರನ್ನು ಒಕ್ಕಲಿಗ ಸಂಘದ ಹೋರಾಟಕ್ಕೆ ಜಯವಾಗಲಿ. ಎಎಂಎಸ್ ಕೂಲಿಕಾರ ಸಂಘದ ಹೋರಾಟಕ್ಕೆ ಜಯವಾಗಲಿ. ದೇವದಾಸಿ ಮಹಿಳಾ ಸಂಘಟನೆ ಸಿಐಟಿ ಹೋರಾಟಕ್ಕೆ ಜಯವಾಗಲಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 31ನೇ ತಾರೀಕು ನಾವು ಮಹಿಳಾ ದಿನಾಚರಣೆ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಮಹಿಳೆಯರಿಗೆ ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಮತ್ತು ರಾತ್ರಿ ಹೊತ್ತು ಪಾಳೆ ಕೆಲಸ ಮಾಡೋದನ್ನು ಕೈ ಬಿಡಬೇಕು ಮತ್ತು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ನಿಲ್ಲಿಸಬೇಕು ಮತ್ತು ಮಹಿಳೆಯರು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜಾಗಗಳಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಒಂದು ವಿಶ್ರಾಂತಿ ಕೊಠಡಿಯನ್ನು ಕೊಡಬೇಕು ಮತ್ತು ಅವರಿಗೆ ಮುಟ್ಟಿನ ರಜೆಯನ್ನು ಕೊಡಬೇಕಂತ ಒಂದು ಆದೇಶ ಆಗಿದೆ ಆಲ್ರೆಡಿ. ಹಾಗೂ 1 ವರ್ಷ ಆಗ್ಲಿಕ್ಕೆ ಬಂತು. ಇದುವರೆಗೂ ಕೂಡ ಸರ್ಕಾರ ಆದೇಶವನ್ನು ಜಾರಿ ಮಾಡಿಲ್ಲ. ದುಡಿಯುವ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನು ಕೂಡ ಜಾರಿ ಮಾಡಬೇಕು ಮತ್ತು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗೋದನ್ನು ಕೂಡ ತಡೆಗಟ್ಟಬೇಕು ತಾನು ಕೆಲಸ ಮಾಡ್ತಕ್ಕಂಥ ಜಾಗಗಳಲ್ಲಿ. ಮತ್ತು ಮಹಿಳೆಯರಿಗೆ ರಾತ್ರಿ ಪಾಳೆ ಕೆಲಸವನ್ನು ಕೂಡ ಕೈ ಬಿಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಮತ್ತು ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಭಾಳ ಜನ ಮಹಿಳೆಯರಿಗೆ ನಿವೇಶನ ರಹಿತ ಮಹಿಳೆಯರು ಇದ್ದಾರೆ, ಅವ್ರಿಗೂ ಕೂಡ ನಿವೇಶನವನ್ನು. ಈ ವೇಳೆ ಜಿಲ್ಲಾಧ್ಯಕ್ಷ ಎಚ್ ಪದ್ಮಾ, ಕಾರ್ಯದರ್ಶಿ ವರಲಕ್ಷ್ಮಿ, ಜಮುನಾ, ಗೋಕುರಮ್ಮ, ಮಾದೇವಿ, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೋಳಿ, ಕೆಜಿ ವೀರೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಗವಾನ್ ಮಹಾವೀರ ಜಯಂತಿ ಭವ್ಯ ಮೆರವಣಿಗೆ ಡಿಸಿ ನಿತೀಶ್ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲೊಂದಿಗೆ ಕೆನೆಪತ್ರ ಜಾರಿ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹ. ಏಪ್ರಿಲ್ 2ರಿಂದ 5 ದಿನ ಮುಂಗ್ಲಿ ಪ್ರಾಣ ದೇವರ ದೇವಸ್ಥಾನದಲ್ಲಿ ಜ್ಞಾನ ಸತ್ರ ಸುರೇಂದ್ರಾಚಾರ್ಯ ಕುರ್ತಕುಂದಿ. ಜಿಲ್ಲೆಯ ಕೆರೆಗಳ ನಿರ್ವಹಣೆ ರಕ್ಷೆಗೆ ಬಳಕೆದಾರರ ಸಂಘಗಳಿಗೆ ನೀಡಲಿ ಎಸ್ಪಿ ಪಾಟೀಲ್. ಮಹಾವೀರ ಜಯಂತಿ ಅಹಿಂಸೆ ಸಂದೇಶ ನೀಡಿದ ಮಹಾವೀರರು ಆದರ್ಶಪ್ರಾಯರು ಡಾಕ್ಟರ್ ರಂಪಣ್ಣ ಸಂಜನ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಿಐಟಿಯು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.